ಲವರ್ಸ್ ಡೇಗೆ ಗವರ್ಮೆಂಟ್ ಹಾಲಿಡೇ. ಲವ್ ಮಾಡಿ ಮದುವೆ ಆಗೋರಿಗೆ 50,000 ರೂಪಾಯಿ ಗಿಫ್ಟ್. ಕತ್ತೆಗೆ ರಾಷ್ಟ್ರೀಯ ಪ್ರಾಣಿ ಎಂಬ ಪಟ್ಟ. ಇಷ್ಟೊತ್ತು ಎಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ರಿ, ಈ ಕಾಮಿಡಿ ಬೇರೆ ಮಾಡ್ತೀರಾ ಅಂತ ಶಾಕ್ ಆದ್ರ? ಶಾಕ್ ಆಗ್ಲೇಬೇಕು, ಅದಕ್ಕೆ ತಾನೇ ಇದನ್ನೆಲ್ಲ ಹೇಳಿದ್ದು. ಕರಿ ಟೋಪಿ, ಕರಿ ಗ್ಲಾಸು, ಜೊತೆಗೊಂದು ಕತ್ತೆ. ಅಯ್ಯೋ, ವಾಟಾಳ್ ನಾಗರಾಜ್ ಮತ್ತೆ ಬಂದಿದ್ದಾರೆ. ದೇವ್ರೇ ದೇವ್ರೇ, ಮತ್ಯಾವ್ ಬಂದು ಶುರುವಾಯ್ತಪ್ಪ. ಎಲ್ಲ ಬಂದ್, ವೋಟ್ ಬಂದ್, ಕ್ಯಾನ್ವಾಸ್ ಬಂದ್, ಕೌಂಟಿಂಗ್ ಬಂದ್ ಅಂತ ಇವ್ರೇನಾದ್ರೂ ಹೇಳೋಕ್ ಹೊರಟ್ರ ಶಿವನೇ? ಈ ಸಲ ಬಂದ್ ಭಯ ಇಲ್ಲ ಬಿಡಿ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು? ಆ ಸಿಂಹದ ಮರಿ ನಾನು, ಕೇಳಣ್ಣ ಕೇಳಣ್ಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ವಾಟಾಳ್ ಅಂದ್ರೇನೆ ಡಿಫ್ರೆಂಟ್. ಕ್ರಿಯೇಟಿವ್ ಆಗಿ ಯೋಚಿಸೋದೇ ವಾಟಾಳ್ ಸಾಹೇಬ್ರ ಹೆಚ್ಚುಗಾರಿಕೆ. ಒಂದು ಪ್ರೊಟೆಸ್ಟ್ ಮಾಡಿದ್ರು ಅದಕ್ಕೊಂದು ವಾಟಾಳ್ ಟಚ್ ಇರುತ್ತೆ. ಹೀಗಿರುವಾಗ ಎಲೆಕ್ಷನ್ ಟೈಮ್ ನಲ್ಲಿ ಸಾಹೇಬ್ರು ಸುಮ್ಮನಿರ್ತಾರ? ಡಿಫರೆಂಟ್ ಆಗಿ ಎಂಟ್ರಿ ಕೊಡ್ತಾರೆ. ಈಗ ಹಾಗೆಯೇ ಆಗಿದೆ. ಎಲ್ಲಾ ಪಕ್ಷದವರು ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಕೊಟ್ಟಂತೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ರೆ, ನಾಗರಾಜ್ ಅವರು ಕೂಡ ಡಿಫರೆಂಟ್ ಆಗಿ ಪ್ರಣಾಳಿಕೆಯನ್ನೇ ರಿಲೀಸ್ ಮಾಡಿದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ವಾಟಾಳ್ ಅವರ ಪ್ರಣಾಳಿಕೆ ಹೈಲೈಟ್ಸ್ ಇಲ್ಲಿದೆ ನೋಡಿ. ತನ್ನ ಪ್ರಣಾಳಿಕೆಯಲ್ಲಿ ವಾಟಾಳ್ ಡಿಫರೆಂಟ್ ಆದ ಭರವಸೆಗಳನ್ನೇ ನೀಡಿದ್ದಾರೆ. ತಾನು ಗೆದ್ರೆ ಪ್ರೇಮಿಗಳ ದಿನಕ್ಕೆ ಸರ್ಕಾರಿ ರಜೆ, ಪ್ರೀತಿಸಿ ಮದುವೆಯಾದವರಿಗೆ 50,000 ರೂಪಾಯಿ ಸಹಾಯಧನ, ಮಧ್ಯಮ ವರ್ಗದ ಜನರಿಗೆ ರಾಜ್ಯದೆಲ್ಲೆಡೆ ಉಚಿತವಾದ ಹೇರ್ ಕಟಿಂಗ್, ಶೇವಿಂಗ್. ವಾಟಾಳ್ ಅವರ ಪ್ರೀತಿಯ ಪ್ರಾಣಿ ಕತ್ತೆಗಳ ಅಭಿವೃದ್ಧಿಗೂ ವಿಶೇಷ ಅಭಿವೃದ್ಧಿ ಮಂಡಳಿ ನಿರ್ಮಿಸಿ ಕತ್ತೆಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸೋದಾಗಿ ವಾಟಾಳ್ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಜೊತೆಗೆ ದೆಹಲಿಯ ಕೆಂಪುಕೋಟೆ ಮೇಲೆ ಕರ್ನಾಟಕ ಧ್ವಜವನ್ನ ಹಾರಿಸೋದಾಗಿಯೂ ತಿಳಿಸಿದ್ದಾರೆ. ಪ್ರೇಮಿಗಳ ದಿನಾಚರಣೆಗೆ ಸರ್ಕಾರಿ ರಜಾ ಘೋಷಣೆ ಮಾಡಬೇಕು. ಬಡ ಮಧ್ಯಮದ ವರ್ಗದವರಿಗೆ ಉಚಿತ ಹೇರ್ ಕಟಿಂಗ್, ದೆಹಲಿಯ ಕೆಂಪುಕೋಟೆ ಮೇಲೆ ಕನ್ನಡದ ಬಾವುಟ ಹಾರಿಸಬೇಕು ನಮ್ಮ ಆಸೆ. ಜೊತೆಗೆ ಬಡ ಹೆಣ್ಣು ಮಕ್ಕಳ ಮದುವೆಗೆ 1 ಲಕ್ಷ ರೂಪಾಯಿ ನೆರವು ನೀಡೋದು, ಕೇಂದ್ರ ಸರ್ಕಾರ ತಂದಿರುವ ಡಬಲ್ ಹೆಲ್ಮೆಟ್ ಕಾನೂನನ್ನ ಕ್ಲೋಸ್ ಮಾಡಿ ನೋ ಹೆಲ್ಮೆಟ್ ರೂಲ್ಸ್ ತರೋದು ಕೂಡ ವಾಟಾಳ್ ಪ್ರಣಾಳಿಕೆಯಲ್ಲಿರುವ ಪ್ರಮುಖ ಅಂಶ. ಇಷ್ಟು ದಿನ ಡಿಫರೆಂಟ್ ಪ್ರೊಟೆಸ್ಟ್ ನಲ್ಲೇ ಹೆಸರು ಮಾಡ್ತಾ ಇದ್ದ ವಾಟಾಳ್ ಪ್ರಣಾಳಿಕೆಯಲ್ಲೂ ಡಿಫರೆಂಟ್ ಆಗಿಯೇ ಬಂದಿದ್ದಾರೆ. ಆದ್ರೆ ಕೇಳೋಕೆ ಕಾಮಿಡಿ ಮತ್ತು ಡಿಫರೆಂಟ್ ಆಗಿದ್ರು ಇದರಲ್ಲಿ ಕೆಲವು ಅನುಷ್ಠಾನಕ್ಕೆ ಯೋಗ್ಯವಾದ ಭರವಸೆಗಳ ಅನ್ನೋದಕ್ಕೆ ಸ್ವತಃ ವಾಟಾಳ್ ಅವರೇ ಹೇಳಬೇಕು. ಮುತ್ತಪ್ಪ, TV9 ಬೆಂಗಳೂರು. TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.